ಬನ್ನಿ ಕೇಳಿದರೆ ನಾವು ಇವತ್ತು ವೇಸ್ ಟು ಎಕ್ಸ್ಪ್ರೆಸ್ ಆ್ಯಂಗರ್ ಅನ್ನು ನೋಡೋಣ. ಅಂದರೆ ಕೋಪವನ್ನು ಹೇಗೆ ನಾವು ವ್ಯಕ್ತಪಡಿಸ್ತೀವಿ, ಇಂಗ್ಲೀಷಲ್ಲಿ ಯಾವೆಲ್ಲ ಪದಗಳನ್ನು ಬಳಸ್ಕೊಂಡು ನಾವು ನಮ್ಮ ಆ್ಯಂಗರ್ ಅಂತಂದರೆ ಕೋಪವನ್ನು ವ್ಯಕ್ತಪಡಿಸ್ತೀವಿ ಅನ್ನೋದನ್ನು ನೋಡೋಣ. ಇಂಗ್ಲೀಷ್ ಪ್ರೂಸಲ್ ಸೆಂಟೆನ್ಸ್ ಏನಿದೆ, ಎನ್ನಾಫ್. ಎನ್ನಾಫ್ ಅಂದರೆ ಸಾಕು ಮಾಡಂತ. ಎನ್ನಾಫ್ ಅಂದರೆ ಸಾಕು ಮಾಡು. ಸ್ಟಾಪ್ ಇಟ್, ನಿಲ್ಲಿಸು. ಸ್ಟಾಪ್ ಇಟ್ ಹೇಳ್ತೀವಿ, ನಿಲ್ಲಿಸು. ಸಿಟ್ಟು ಬಂದಾಗ ಏಯ್ ಸ್ಟಾಪ್ ಇಟ್, ನಿಲ್ಲಿಸು. ಲೀವ್ ನಾವ್, ಇಲ್ಲಿಂದ ಹೋಗು. ಲೀವ್ ನಾವ್ ಅಂದರೆ ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ದಂಗೆ. ಲೀವ್ ನಾವ್. ಶಟ್ ಅಪ್, ಬಾಯಿ ಮುಚ್ಚು. ಶಟ್ ಅಪ್, ಬಾಯಿ ಮುಚ್ಚು. ಬ್ಯಾಕ್ ಆಫ್, ನಡಿ ಹಿಂದಕ್ಕೆ ಸರಿ, ಹಿಂದಕ್ಕೆ ನಡೆದು ಹೋಗು ಅಂತ ಹೇಳ್ದಂಗೆ. ಬ್ಯಾಕ್ ಆಫ್, ಹಿಂದಕ್ಕೆ. ನೋ ಮೋರ್. ನೋ ಮೋರ್, ಮಾತಿಲ್ಲ ಇನ್ಮೇಲೆ, ಏನು ಜಾಸ್ತಿ ಇಲ್ಲ, ಮಾತಿಲ್ಲ. ನೋ ಮೋರ್ ಡಿಸ್ಕಷನ್, ಇನ್ನು ಜಾಸ್ತಿ ಡಿಸ್ಕಷನ್ ಮಾಡೋದು ಬೇಡ. ನೋ ಮೋರ್ ಅಂತ ಹೇಳ್ದಂಗೆ. ಎಂದು ಗೋ ಅವೇ, ನಡಿ ಇಲ್ಲಿಂದ. ಕಣ್ಣಿಗೆ ಕಾಣಬೇಡ, ಫಸ್ಟ್ ಎದುರಿಗೆ ಕಾಣಬೇಡ, ನಡಿ ಮೊದಲು ತೊಲಗು ಅಂತೀವಲ್ಲ. ಗೋ ಅವೇ, ಇಲ್ಲಿಂದ ಹೊರಗಡೆ ಹೋಗು ಅಂತ ಹೇಳಿದಂಗೆ. ನಾಟ್ ಅಗೇನ್, ಇನ್ನೊಂದ್ಸತಿ ಇದೇ ತಪ್ಪು ಮಾಡಿದೆ ನಿನ್ನ ನೋಡು. ನಾಟ್ ಅಗೇನ್ ಅಂತ ಹೇಳ್ತೀವಿ. ನಾಟ್ ಅಗೇನ್, ಮತ್ತೊಂದ್ಸತಿ ಇದೇ ತಪ್ಪು ಮಾಡಬೇಡ. ಡೋಂಟ್ ರಿಪೀಟ್ ಇಟ್ ಅಂತೀವಲ್ಲ, ಅದನಿಗೆ ನಾಟ್ ಅಗೇನ್. ಔಟ್ ನಾವು, ಈಗಲೇ ಹೋಗು, ಈಗಲೇ ಹೊರಟೋಗು, ಅಥವಾ ಈಗಲೇ ಹೊರಗೆ ಹೋಗು ಅಂತ ಹೇಳ್ದಂಗೆ ಹೊರಗೆ ಹೋಗು. ಔಟ್ ನಾವು. ಮೈಂಡ್ ಯುವರ್ ಸೆಲ್ಫ್. ಮೈಂಡ್ ಯುವರ್ ಸೆಲ್ಫ್, ಎಚ್ಚರಿಕೆಯಿಂದ ಇರು. ಮೊದಲೇ ನಾನು ಮೆಂಟಲ್ ಅಂತ ಹೇಳ್ತಿರ್ತಾರೆ ಒಬ್ಬೊಬ್ಬರು, ಡೈಲಾಗ್ ಹೊಡ್ತಿರ್ತಾರಲ್ಲ, ನಿನ್ನ ಬಗ್ಗೆ ಯೋಚಿಸು. ಮೈಂಡ್ ಯುವರ್ ಸೆಲ್ಫ್. ಫಸ್ಟ್ ನನ್ನ ಜೊತೆ ಜಗಳ ಆಡ್ಬೇಕಂದ್ರೆ ಫಸ್ಟ್ ನಿನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ಬಾ ಅಂತ ಹೇಳ್ತೀವಲ್ಲ. ಮೈಂಡ್ ಯುವರ್ ಸೆಲ್ಫ್ ಅಂತ. ಮೈಂಡ್ ಯುವರ್ ಸೆಲ್ಫ್.